28/7/26ಕ್ಕೆ ದೆಹಲಿನಲ್ಲಿ CWRC ಮೀಟಿಂಗ್ ಆಗುತ್ತೆ, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಆಗುತ್ತೆ. ಅದು ಹಿಂದಿನ ತಿಂಗಳು ಕೂಡ ಮೀಟಿಂಗ್ ಆಗಿತ್ತು. ಆಗೇನು ಅವರೇ ನೀರು ಬಿಡಿ ಅಂತ ಹೇಳಿರಲಿಲ್ಲ. ಆಮೇಲೆ ಮಾನಿಟರಿಂಗ್ ಅಥಾರಿಟಿ CWMA ಅವರು ಕೂಡ ಏನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ ನಮ್ಮ MD ಅವರು ಮಹೇಶು ರೆಪ್ರೆಸೆಂಟ್ ಮಾಡಿರ್ತಾರೆ. ಆಮೇಲೆ ಶ್ರೀರಾಮಯ್ಯ ಅಂತ ಅವರು ನಮ್ಮ ಇಲಾಖೆಗೆ ಅಡ್ವೈಸರು, ಸುಮಾರು ಒಂದು 25 ವರ್ಷದಿಂದ 30 ವರ್ಷದಿಂದ ಅವರ ಅಡ್ವೈಸರು. ಯಾವುದೇ ಸರ್ಕಾರಗಳಿರಲಿ ಅವರೇ ನಮ್ಮ ಪರವಾಗಿ ಕಾವೇರಿ ವಿಚಾರದಲ್ಲಿ ಅದೇ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ CWRCನಲ್ಲಿ ಇವತ್ತಿಂದನೇ ಅಂದರೆ 29/7 ಇವತ್ತಿಂದನೇ ಬೆಳಿಗ್ಗೆ 8 ಗಂಟೆಯಿಂದನೇ 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಮ್ಮಲ್ಲೇನಾಗಿದೆ, ಕಾವೇರಿ ಕಣಿವೆಯಲ್ಲಿ 4 ಜಲಾಶಯಗಳಿಗೆ ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86ರಷ್ಟು ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳಲ್ಲ, 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದ್ರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ SCS ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕ್ಕೆ ಆಗೋದಿಲ್ಲ. CWRC ಆದೇಶ ಕೊಟ್ಟರೆ ಅಪೀಲು ನಾವು CWMAಗೆ ಹೋಗಬೇಕು, ಮಾನಿಟರಿಂಗ್ ಅಥಾರಿಟಿಗೆ ಹೋಗಬೇಕು. CWMA ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಈಗ ನಾವು ತಕ್ಷಣಕ್ಕೆ CWMAಗೆ ಹೋಗ್ತಾ ಇದ್ದೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಇವತ್ತೇ ಅಪೀಲ್ ಹಾಕ್ತೀವಿ. ಸರ್, CWRC ಮುಂದೆ ನಿಮ್ಮ ವಾದ ಮತ್ತು CWMA ವಾದಕ್ಕೂ ಏನೋ ಡಿಫ್ರೆನ್ಸ್ ಇರುತ್ತೆ? ಏನಿಲ್ಲ ಡಿಫ್ರೆನ್ಸ್. ವಾಸ್ತವಾಂಶ ಅದನ್ನೇ ಹೇಳಿ. ಈಗ CWRCಗೂ CWMAಗೆ ಏನಾಗುತ್ತೆ, ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ನಾನು ನೋಡಿದೆ, ಇವರು BJPಯವರು ಅಶೋಕ್ ಅವರು ಹೇಳಿದ್ದಾರೆ ಸರಿಯಾಗಿ ವಾದ ಮಾಡಿಲ್ಲ ಅಂತ. ಶ್ರೀರಾಮಯ್ಯ ಅನ್ನೋರು ಅಡ್ವೈಸರು, ಸುಮಾರು 25 ವರ್ಷದಿಂದ 30 ವರ್ಷದಿಂದ ಅವರೇ ಅಡ್ವೈಸರು. ಅವ್ರ ಸರ್ಕಾರ ಇದ್ದಾಗಲೂ ಅವರೇ ಅಡ್ವೈಸರು, ನಮ್ಮ ಸರ್ಕಾರಗಳಿದ್ದಾಗಲೂ ಅವರೇ ಅಡ್ವೈಸರು. ವಾದ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲೇನು ಎರಡನೇ ಮಾತೇನೂ ಇಲ್ಲ. ಮೋಹನ್ ಕಾತರ್ಕಿಯವರು ಅವರು ಅಷ್ಟೇ, ಎಷ್ಟು ವರ್ಷದಿಂದ ಅವರು ಒಂದು 25-30 ವರ್ಷದಿಂದ ಎಷ್ಟು ಭಾಳ ವರ್ಷದಿಂದ ಕೂಡ ಅವರೇ ಕಾತರ್ಕಿಯವರು. ಎಲ್ಲ ಸರ್ಕಾರಗಳಿದ್ದಾಗಲೂ ಅವರೇ ವಕೀಲರು ಸುಪ್ರೀಂ ಕೋರ್ಟಲ್ಲಿ. ಆಮೇಲೆ ಶ್ರೀರಾಮಯ್ಯ ಅವರು ಕೂಡ ಅಡ್ವೈಸರು, ಎಲ್ಲ ಸರ್ಕಾರಗಳಿದ್ದಾಗಲೂ ಅವರೇ ಅಡ್ವೈಸರು.